ಸಂಜೆ ಟೀ ಟೈಮ್ಗೆ ಏನಾದರೂ ಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ. ಹಾಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದರೆ ಪೇಪರ್ ಅವಲಕ್ಕಿಯಿಂದ ಈ ಥರ ಒಗ್ಗರಣೆ ಹಾಕೊಂಡ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು, ಕಡಲೆಪಪ್ಪು ಮತ್ತು ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಕಡಲೆ ಬೀಜ ಒಗ್ಗರಣೆಗೆ. ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಪೇಪರ್ ಅವಲಕ್ಕಿನ ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿದ್ದೆ. ಬಿಸಿಲು ಅಷ್ಟೊಂದಾಗಿ ಬರಲಿದ್ದಕ್ಕೆ ಇನ್ನೂ ಕ್ರಿಸ್ಪಿ ಆಗಿರಲಿಲ್ಲ ಇವು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಇವು. ಇವಾಗ ಒಂದು ಬಾಣಲೆಗೆ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಸ್ವಲ್ಪ ಹೊತ್ತು ಈ ಥರ ಹಿಂಗೆ ಮುಗಿಸ್ಕೊತಾ ಇದ್ದರೆ, ಈಗ ಆ ಕಡೆಗೆ ತಿರುವಾಕೊತಾ ಇದ್ದರೆ ನೀಟಾಗೆಲ್ಲ ಕ್ರಿಸ್ಪಿನೆಸ್ ಆಗಿಬಿಡುತ್ತೆ. ಇನ್ನೂ 1 ನಿಮಿಷ ಆಗೈತೆ, ಇನ್ನೂ ಅಷ್ಟೊಂದಾಗಿ ಆಗಿರಲಿಲ್ಲ ಇವು. ಜಾಸ್ತಿ ಬಿಸಿಲಿತ್ತಂದಾಗ ಇಟ್ಟರೆ ತುಂಬ ಚೆನ್ನಾಗಿ ಆಗ್ತವೆ ಕ್ರಿಸ್ಪಿನೆಸ್ಸು. ಸ್ವಲ್ಪ ಮೋಡ ಮುಚ್ಕೊಂಡಿರೋದ್ರಿಂದ ಅಷ್ಟೊಂದು ಕ್ರಿಸ್ಪಿನೆಸ್ ಇಲ್ಲ. ನೋಡಿ, ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಈ ಥರ ಆಗಿದೆ. ಇವಾಗ ಆ ಕಡೆ ಸೈಡ್ಗೆ ಎತ್ತಿಟ್ಕೊತ ಅದೇ ಕಾವಿಗೆ ಬಾಣಲಿಗೆ ಬೇಗ ಆಗಿಬಿಡುತ್ತೆ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಕೆಜಿ ಅಷ್ಟು ಎಣ್ಣೆ ಹಾಕಿ ಕಡಲೆ ಬೀಜನ ಸಪ್ರೇಟ್ ಹುರ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅವನ್ನೆಲ್ಲ ಪೇಪರ್ ಅವಲಕ್ಕಿ ಹುರ್ಕೊಂಡಿದ್ವಲ್ಲ ಅದಕ್ಕೆ ತೆಗೆದು ಹಾಕ್ಕೊತಾ ಇದ್ದೀನಿ. ಮತ್ತು ಕಡಲೆಪಪ್ಪು ಅವನು ಸಹ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಮತ್ತು ಒಣಕೊಬ್ಬರಿ, ಇದಕ್ಕೆ ಒಣಕೊಬ್ಬರಿ ಹಾಕಿ ತುಂಬ ಟೇಸ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಸಪ್ರೇಟ್ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ ನೀವು ಸ್ವಲ್ಪ ಗೋಡಂಬಿ ಇವೆಲ್ಲನೂ ಹಾಕ್ಕೋಬೋದು. ಈಗ ಅದೇ ಬಾಣಲಿಲಿ ಎಣ್ಣೆ ಅರ್ಧ ತೆಗೆದುಬಿಟ್ಟು ಅದರಲ್ಲೇ ಒಂದು 2 ಸ್ಪೂನ್ ಎಣ್ಣೆ ಉಳಿಸ್ಬಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಗುಂಟು ಬ್ಯಾಡಗಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 2-3 ಎಸಲಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕರ್ಬೇವಿನ ಸೊಪ್ಪು ಅವೆಲ್ಲ ಫ್ರೈ ಆದ ತಕ್ಷಣ ಕ್ರಿಸ್ಪಿ ಆದ ತಕ್ಷಣ ಇಲ್ಲಿ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಇಟ್ಕೊಂಡಿದ್ವಲ್ಲ ಅಷ್ಟು ಅದನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಪೇಪರ್ ಅವಲಕ್ಕಿಗೆ ಅಷ್ಟೊಂದು ಉಪ್ಪು ಹಿಡಿಯೋದಿಲ್ಲ ಇಲ್ಲಿ. ನೀಟಾಗಿ ಎಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಆದ ತಕ್ಷಣ ಈಗ ಹುರ್ಕೊಂಡು ಇಟ್ಕೊಂಡಿದ್ದ ಕೊಬ್ಬರಿ, ಕಡಲೆಪಪ್ಪು, ಕಡಲೆ ಬೀಜ, ಪೇಪರ್ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಅವೆಲ್ಲ ಹಾಕ್ಕೊಂಬಿಟ್ಟು ನೀಟಾಗೆಲ್ಲ ಫ್ರೈ ತಿರುಕೊತಾ ಇರಬೇಕು ಅವನ್ನ. ಕೆಳಗಡೆ ಈ ಥರ ಎಲ್ಲ ಮುಗಿಸ್ಕೊಂಡ್ರೆ ನೀಟಾಗೆಲ್ಲ ಈ ಥರ ತಿರುವಾಕೊತಾ ಇದ್ದೀನಿ. ಇಲ್ಲಿ ಒಂದು 2 ನಿಮಿಷ ಬಿಸಿಗೆ ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ರೆ ಇದ್ರ